पवित्र श्रावण मास के अवसर पर प्रत्येक सोमवार को शहर बीदर के पापनाथ शिवलिंग मंदिर की भजन मंडली के नेतृत्व में श्री क्षेत्र गायमुख गुप्तलिंगेश्वर मंदिर से श्री क्षेत्र पापनाथ मंदिर तक कांवड़ यात्रा का आयोजन किया गया। उन्होंने बालके तालुका स्थित गायमुख मंदिर में स्नान किया, भगवा वस्त्र धारण किए और विशेष पूजा अर्चना की। फिर उन्होंने कलशों में पवित्र जल एकत्र किया, उसे लकड़ी के 2 टुकड़ों में बांधा और नृत्य करते हुए बीदर भाल के राजमार्ग पर चले। महिलाओं और वरिष्ठ नागरिकों सहित सभी आयु वर्ग के लोगों ने यात्रा में भाग लिया। उन्होंने पापनाथ शिवलिंग का पवित्र जल से अभिषेक किया और यात्रा का समापन किया। पापनाथ भजन मंडली के अध्यक्ष शिवकुमार शेट्कर, अरविंद, शिवानंद पाटिल, महेश पाटिल, धुड़प्पा और अन्य नेतागण तथा हरिचार गुरुमूर्ति उपस्थित थे। इस अवसर पर पापनाथ देवस्थान में भारी संख्या में पुरुष, महिला और युवा भक्तों ने दर्शन किए और पूजा अर्चना की। इस संबंध में मंदिर समिति के सदस्यों ने मीडिया से बात की। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಏನು ಗುಡಿ ಕಟ್ಟಿದ್ದಾರ ಅಥವಾ ಇದು ಉದ್ಭವ ಆಗ್ಯದಂತ ಹೆಂಗೆ ಗೊತ್ತಾಯಿತು ಅಂಬದು ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತೇನೆ ತಮಗೆ. ಸೊ ಬಿಫೋರ್ ಇಂಡಿಪೆಂಡೆನ್ಸ್ 1947ಕ್ಕಿಂತ ಮೊದಲು ನಿಜಾಮ್ ಪೀರಿಯಡ್ನಲ್ಲಿ ಇಲ್ಲಿ ಏರ್ಪೋರ್ಟ್ ಇತ್ತು. ನಿಜಾಮ್ ಪೀರಿಯಡ್ನಲ್ಲಿ ಏರ್ಪೋರ್ಟ್ ಇದ್ದಾಗ ಬಾಲಾರಾಮ್ ಕಾಂಟ್ರಾಕ್ಟರ್ ಎಂಬುದು ಇಲ್ಲಿ ಏರ್ಪೋರ್ಟ್ ಮಾಡೋ ಒಳಕ್ಕೆ ಇಲ್ಲಿ ಅಡ್ಡಾಡಿದ್ರೆ ಗುಡ್ಡಗಾಡು ಇತ್ತು. ಲಿಂಕ್ ಎಂಬುದೊಂದು ಸ್ಮಾಲ್ ಪ್ಲೇಸ್ ಆಗಿತ್ತು ಇದು ಒರಿಜಿನಲಿ. ಸೊ ಅವನು ಏನೋ ಬೇಡ್ಕೊಂಡಿದ್ದ, ಮಗ ಆದರೆ ನಾನು ಇವನು ಗುಡಿ ಕಟ್ತೇನೆ ಅಂತ. ಸೊ ಅವ ಅಂಬದು ತೆಗೆದು ಕಟ್ತೇನೆ ಅಂದರೆ ಡಿಗ್ಗಿಂಗ್ ಅದು ಸರಿ ಸಣ್ಣ ಪ್ಲೇಸ್ದಾಗ ದೊಡ್ಡ ಪ್ಲೇಸ್ದಾಗ ಶಿಫ್ಟಿಂಗ್ ಮಾಡಬೇಕಂದ್ರೆ ಮೋರ್ ದೆನ್ 10 or 15 ಫೀಟ್ ಡೀಪ್ ಮಾಡಿದ್ದಾರೆ. ಸೊ ಡೀಪ್ ಮಾಡಿದಾಗ ಏನಂದ್ರೆ ಲಿಂಗ ಒಂದ್ರಕ್ಕಿಂತ ಕೆಳಗೆ ಒಂದು ಇದ್ದಿದ್ದು. ಇವ್ರ ತಂದೆಯವರು ನೋಡಿದ್ದಾರೆ, ಇವ್ರ ಕಾಕವ್ರು ನೋಡಿದ್ದಾರೆ, ಅವ್ರು ನನಗೆ ಹೇಳಿದ ಕತೆ ಇದು. ಅವ್ರು ನೋಡಿದ್ದಾರೆ ಪ್ರಾಕ್ಟಿಕಲ್, ಬಟ್ ಏನೂ ರೆಕಾರ್ಡ್ ಇಲ್ಲ. ಸೊ ಅದಕ್ಕೆ ಉದ್ಭವ ಲಿಂಗ ಅಂತ ಇದಕ್ಕೆ ಅಂತಾರೆ. ಆ್ಯಕ್ಚುಲಿ ಇದು ಮ್ಯಾಲಿಂದ ಒಂದೇ ಲಿಂಗ ಇಲ್ಲ, ಇದ್ರ ಕೆಳಗಡೆ ಮೋರ್ ದೆನ್ 10-15 ಫೀಟ್ ಲಿಂಗಗಳಿವೆ. ಮತ್ತು ಇಲ್ಲಿ ಇದು ಮತ್ತು ಪಾಪನಾಶ್ ಅಂತ ಯಾಕೆ ಬಿತ್ತು ಅಂದ್ರೆ ರಾಮ ಅಂಬದು 108ನೇ ಲಿಂಗ ಸ್ಥಾಪನೆ ಮಾಡ್ಬೇಕಂದ್ರೆ ಇಲ್ಲಿ 108ನೇ ಲಿಂಗ ಸ್ಥಾಪನೆ ಅದ ಅಂತ ಹಿರಿಗಳು ಹೇಳಿದ್ದು. ರಿಕಾರ್ಡ್ಸ್ ಏನೂ ಇಲ್ಲ, ಅದೊಂದೇ ದೊಡ್ಡ ಪ್ರಾಬ್ಲಮ್ ಇದೆ. ಸೊ ಅದಾದ ಬೀದರ್ನ ಶಿವಭಕ್ತರು ಕಳೆದ 3 ವರ್ಷಗಳಿಂದ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಕಾವಡ ಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ಕಾವಡ ಯಾತ್ರೆ ಅನ್ನೋದು ಉತ್ತರ ಭಾರತದಲ್ಲಿ ಬಹಳ ಪ್ರಚಲಿತವಾಗಿದೆ. ಆ ಒಂದು ಶಿವನ ಒಂದು ಪೂಜೆಗೋಸ್ಕರ ಗಂಗೆಯನ್ನು ತಂದು ಪೂಜೆ ಮಾಡೋ ಪರಿಪಾಠ ಉತ್ತರ ಭಾರತದಲ್ಲಿದೆ. ಅದೇ ರೀತಿ ಬೀದರ್ನಲ್ಲಿ ಕೂಡ ಒಂದು ಕಾವಡ ಯಾತ್ರೆ ಮೂಲಕ ಗಂಗೆಯನ್ನು ತಂದು ಶಿವನ ಪೂಜೆ ಮಾಡಲಿಕ್ಕೆ ಶಿವಭಕ್ತರು ಕಳೆದ 3 ವರ್ಷಗಳಿಂದ ಕಾವಡ ಯಾತ್ರೆ ಮಾಡ್ತಾ ಇದ್ದಾರೆ. ಇದರಿಂದ ಜನರಲ್ಲಿ ಒಂದು ಜಾಗೃತಿ ಉಂಟಾಗ್ತದೆ. ಏನಂತ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳು ಕೆಟ್ಟ ಚಟಗಳಿಂದ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಈ ರೀತಿ ತಮ್ಮ ಸಂಸ್ಕೃತಿ ಮರಿತಾ ಇದ್ದಾರೆ. ಈ ಕಾವಡ ಯಾತ್ರೆಯಿಂದ ನಮ್ಮ ಸನಾತನ ಧರ್ಮದ ನಮ್ಮ ಯುವ ಪೀಳಿಗೆ ಒಂದು ಸನಾತನ ಧರ್ಮದ ಬಗ್ಗೆ ತಿಳುವಳಿಕೆ ಉಂಟಾಗ್ತದೆ, ಒಂದು ಜಾಗೃತಿ